ವಾತಾವರಣ ಮನುಷ್ಯನ ಸುದ್ದಿ ಇರುತ್ತೆ. ಯಾವುದೇ ಮನುಷ್ಯನಲ್ಲಿ ಒಂದು ಒಳ್ಳೆ ಯೋಚನೆಗಳು ಹೋಗ್ಬೇಕಂದ್ರೆ ಅವನ ಮನಸ್ಸು ಶಾಂತವಾಗಿರ್ಬೇಕು. ಆ ಮನಸ್ಸು ಶಾಂತತೆ ಬರೋದು ಅರಣ್ಯ ಸುತ್ತಮುತ್ತ ನೋಡುವಂಥ ಹಸಿರಿಂದ. ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ಯಾವುದೇ ಒಂದು ಕಣ್ಣಿಗೆ ಇವತ್ತು ನೀವು ನಮ್ಗೆ ನೇರವಾಗಿ ಕಾಣ್ತಿದ್ದೀರಿ ಅಂತಂದ್ರೆ ಅದು ನಮಗೆ ಮೊದಲು ಉಲ್ಟಾಗಿ ಬೀಳುತ್ತೆ ನಮ್ಮ ಮೆದುಳಿಗೆ. ಅದಾದ ನಂತರ ಅದು ಸ್ಟ್ರೇಟ್ ಆಗಿ ಬೀಳುತ್ತೆ. ಅಲ್ಲಿ ಬರುವಂಥ ನಾವು ಈ ಥರ ರಿಫ್ಲೆಕ್ಷನ್ ಅಂತ ಹೇಳ್ತಿದ್ದೀವಿ. ಆ ಇಮೇಜ್ ಬೀಳ್ಬೇಕಂದ್ರೆ ಅಲ್ಲಿರೋಂಥ ವೇವ್ ಲೆಂತ್ ಮತ್ತು ನಮ್ಮ ಫ್ರೀಕ್ವೆನ್ಸಿಗಳು ಬರಬೇಕು. ಅದು ವೇವ್ ಲೆಂತ್ ಫ್ರೀಕ್ವೆನ್ಸಿಗಳು ನಮ್ದು ಹಸಿರಿಂದ ಹೇಗಿದೆ ಅಂತಂದ್ರೆ ನೇರವಾಗಿ ಬೀಳುತ್ತೆ, ಯಾವುದೇ ಸ್ಟ್ರೇನ್ ಆಗಲ್ಲ. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನೀವೆಲ್ಲ ರೈತರೆಲ್ಲ ಇದ್ದೀರಿ. ಈಗ ನಿಮ್ಗೆ ಗೊತ್ತಿರಂಗ ನಮ್ಮ ದನಗಳಾಯಿತು ಮತ್ತು ಹೋರಿಗಳಾಯಿತು, ಯಾವುದೇ ಒಂದು ಕೆಂಪು ಬಟ್ಟೆಯನ್ನು ತೋರಿಸಿದ್ರೆ ಅವು ನಮ್ಗೆ ಹಾಯ್ಲಿಕ್ಕೆ ಬರ್ತವೆ, ಗುದ್ಲಿಕ್ಕೆ ಬರ್ತವೆ. ಯಾಕಪ್ಪ ಅಂತಂದ್ರೆ ಆ ಕೆಂಪು ಬಣ್ಣದ ಏನಿದೆಯಲ್ಲ ಅದು ನಮ್ಮ ಎತ್ತಿನ ಹೋರಿಯ ಕಣ್ಣಿನ ಭಾಗದಲ್ಲಿ ಸೆಂಟ್ರ್ ಭಾಗಕ್ಕೆ ಮೂಡ್ಲಿಕ್ಕೆ ಭಾಳ ತ್ರಾಸ ಬಿಡುತ್ತೆ. ಹಾಗಾಗಿ ಟೆನ್ಷನ್ ಆಗುತ್ತೆ. ಆ ಟೆನ್ಷನ್ನಿಂದ ಅವ್ರು ಹಾಯಾಗಿ ಬರುತ್ತೆ, ಬಿಟ್ರೆ ಬೇರೆ ಉದ್ದೇಶದಿಂದಲ್ಲ. ಸೊ ಬಟ್ ಹಸಿರು ಹೇಗಿದೆ ಅಂದರೆ ಯಾವುದನ್ನು ಟೆನ್ಷನ್ ಕೊಡಾಗಲ್ಲ. ಹಾಗಾಗಿ ಅದು ಶಾಂತ ಮನೋಭಾವನೆ ಇರುತ್ತೆ. ಶಾಂತ ಮನೋಭಾವನೆ ಯಾರಲ್ಲಿರುತ್ತೋ ಅವತ್ತು ನಾವು ಅವ್ರಿಗೆ ಸ್ವಲ್ಪ ಬುದ್ಧಿವಾದಗಳನ್ನು ಹೇಳಿದರೆ ಅದು ನಾವು ಸಾಂಪ್ರದಾಯಿಕವಾಗಿ ಒಂದು ಜಾರಿಗೆ ತರಬೇಕಾಗತ್ತೆ. ಹಾಗಾಗಿ ಋಷಿಮುನಿಗಳೆಲ್ಲ ಅರಣ್ಯ ಪ್ರದೇಶದಲ್ಲಿ ವಾಸ್ತವಾಗಿದ್ದರು. ಹಾಗಾಗಿ ಆ ಅರಣ್ಯ ಪ್ರದೇಶನ ಉಳಿಸಿ ಬೆಳೆಸಬೇಕಾಗತ್ತೆ. ಕಪ್ಪತ್ ಗುಡ್ಡದಲ್ಲಿ ನಾನು ಈ ಸರಗಿನಲ್ಲಿ ಬೆಳೆದಂತ ಆದರೂ ಸಹ ತಮಗೆ ಗೊತ್ತಿರೋಂಗೆ ನನಗೂ ಅಷ್ಟು ಮಾಹಿತಿಗಳು ಇರಲಿಲ್ಲ. ಯಾವಾಗ ಅರಣ್ಯ ಇಲಾಖೆಯಲ್ಲಿ ಸೇರಿದೆ ಅವಾಗ ಗೊತ್ತಾದವರು ಅರಣ್ಯದ ಮಹತ್ವ, ಸಾರ್ವಜನಿಕರ ಮಹತ್ವ ಏನಿದೆ ಅಂತ. ಈಗ ನಮ್ಮ ಕಪ್ಪತ್ಗುಡ್ಡ ಸುಮಾರು 23 ವಿವಿಧ ಜಾತಿಯ ವನ್ಯ ಪ್ರಾಣಿಗಳಿದ್ದಾವೆ. ಆ ವನ್ಯ ಪ್ರಾಣಿಗಳನ್ನ ನಾವು ಸಂರಕ್ಷಣೆ ಮಾಡಬೇಕು. ಯಾಕೆ ಒಂದು ಬಂದೆ ಅಂತ ನಾವ್ಯಾಕೆ ಮಾಡ್ಬೇಕ್ರಿ? ನಮಗೆಲ್ಲ ತೊಂದರೆ ಮಾಡ್ತವೆ, ರೈತರ ಬೆಳೆ ಹಾಳು ಮಾಡ್ತವೆ, ಆ ಥರ ಮನೋಭಾವನೆಗಳಿರ್ತವೆ. ವನ್ಯ ಪ್ರಾಣಿಗಳು ಯಾಕಿರಬೇಕು, ಕಾಡು ಯಾಕಿರ್ಬೇಕು ಅಂತ ಇನ್ನೊಂದು ಮೂಲ ಪ್ರಶ್ನೆ ನಾವು ಇಟ್ಕೊಂಡು ಮುಂದುವರೆದಾಗ, ಇವತ್ತು ನಾವೇನು ಕುಡಿಯೋಕೆ ನೀರು ಕುಡಿತಿದ್ದೀವಿ, ಇವತ್ತು ಮನೆಯಲ್ಲಿ ಒಂದು ನಳದಲ್ಲಿ ಅಥವಾ ನಮ್ಮ ಹಂಡ್ಯದಲ್ಲಿ ಒಂದು ಚರಿಗೆಯಲ್ಲಿ ನೀರು ಇರಬೇಕಾದ್ರೆ ನಮ್ಮ ಕಾಡು ಸಮೃದ್ಧವಾಗಿರ್ಬೇಕು. ಆ ಕಾಡು ಸಮೃದ್ಧವಾಗಿದ್ದಾಗ ಮಾತ್ರ ಮಳೆ ಬೆಳೆ ಚೆನ್ನಾಗಿ ಬರ್ತದೆ. ಅವಾಗ ಮಾತ್ರ ನಮ್ಮ ಮನೆಯಲ್ಲಿ ನೀರು ಬರೋಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೋಸ್ಕರ ನಮ್ಗೆ ನೀರು ಇರಬೇಕು, ನಾವು ಬದುಕಬೇಕು ಅಂತಂದ್ರೆ ನಮಗೆ ನೀರಿನ ಮಹತ್ವ ಭಾಳ ಇದೆ. ಆ ನೀರು ಇರಬೇಕಂದ್ರೆ ಅಲ್ಲಿ ಸಮೃದ್ಧ ಅರಣ್ಯ ಇರಬೇಕು. ಹಾಗಾಗಿ ಪ್ರಾಣಿಗಳು ಯಾಕಿರ್ಬೇಕು ಅಂತ ಪ್ರಶ್ನೆ ಬಂದಾಗ ನಾವು ಪ್ರಾಣಿಯನ್ನ ಅದನ್ನ ಪ್ರಮುಖವಾಗಿ ಇಟ್ಕೊಂಡು ವಿಚಾರ ಮಾಡಿದಾಗ ಆ ಪ್ರಾಣಿ ಬದುಕಂತ. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರಂಗೆ ನಮ್ಮಲ್ಲಿ ಚಿರತೆಗಳಿದ್ದಾವೆ. ಚಿರತೆಗಳನ್ನ ನಾವು ಸಂರಕ್ಷಣೆ ಮಾಡಿದ್ರೆ ಅದಕ್ಕೆ ನಾವೇನು ಹೇಳ್ತಾ ಇದ್ವಿ, ನಮ್ಮ ಸ್ಟಾಫ್ಗಳು ಹೇಳ್ತಾ ಇದ್ವಿ, ಕಪ್ಪತ್ ಗುಡ್ಡ ಚಿರಿತಿರ್ಬೇಕಂತ, ಮನೆ ನೀರು ಇರ್ಬೇಕಂದ್ರೆ ಕಪ್ಪತ್ ಗುಡ್ಡ ಚಿರಿತಿರ್ಬೇಕು ಅಂತ. ಯಾಕೆ ಚಿರಿತಿರ್ಬೇಕು ನಾವು ಹೇಳ್ತಾ ಇದೀವಿ ಅಂದ್ರೆ, ಕಪ್ಪತ್ ಗುಡ್ಡದಲ್ಲಿ ಚಿರಿತಿದ್ರೆ ಅದಕ್ಕೆ ಬೇಕಾದಂತಹ ಸಸ್ಯಾಹಾರಿ ಪ್ರಾಣಿಗಳನ್ನು ನಾವು ಬದುಕಿಸ್ಬೇಕು. ಯಾಕಂದ್ರೆ ಅದು ಬದುಕಬೇಕಲ್ಲ. ಆ ಸಸ್ಯಾಹಾರಿ ಪ್ರಾಣಿಗಳು ಬದುಕಬೇಕಂತಂದ್ರೆ ಅದಕ್ಕೆ ಬೇಕಾದಂಥ ಹುಲ್ಲುಗಾವಲು ಇರಬೇಕು. ಸೊ ಒಂದು ಚಿರಿತೆಯನ್ನು ಉದ್ದೇಶ ಇಟ್ಕೊಂಡು ನಾವು ಕಪ್ಪತ್ ಗುಡ್ಡ ಸಂರಕ್ಷಣೆ ಮಾಡಿದರೆ ಅಲ್ಲಿರುವಂತಹ ಸಸ್ಯಾಹಾರಿ ಪ್ರಾಣಿಗಳ ಸಂರಕ್ಷಣೆ ಮಾಡ್ತೀವಿ, ಮತ್ತೆ ಅಲ್ಲಿರುವಂಥ ಸಸ್ಯಾಹಾರಿ ಹುಲ್ಲುಗಾವಲನ್ನು ಸಂರಕ್ಷಣೆ ಮಾಡಬೇಕಾಗತ್ತೆ. ಅವಾಗ ಅದು ಸಮೃದ್ಧವಾಗಿರುತ್ತೆ, ಅವಾಗ ಮಳೆ ಬೆಳೆ ಚೆನ್ನಾಗಾಗತ್ತೆ, ಅವಾಗ ಮಾತ್ರ ನಮಗೆ ಕುಡಿಯಲು ನೀರು ಸಿಗುತ್ತೆ. ಹಾಗಾಗಿ ಆ ಒಂದು ಉದ್ದೇಶ ಇಟ್ಟುಕೊಂಡು ನಾವೆಲ್ಲ ಬಾಟ್ಲಿಯಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನೀರಿಗಾಗಿ ಅರಣ್ಯ ಒಂದು ಯೋಜನೆಯನ್ನು ಇಟ್ಟುಕೊಂಡು ಆ ಒಂದು ಪ್ರತಿಜ್ಞೆಯನ್ನು ಇಟ್ಟುಕೊಂಡು ನಾವು ಇವತ್ತು ಆ ಹೂವು ಕೊಡುವ ಸಂಪ್ರದಾಯವನ್ನು ಬದಿಗಿಟ್ಟು ನಾವು ನೀರನ್ನು ಬಾಟ್ಲಿ ಕೊಡುವ ಮುಖಾಂತರ ಪ್ಲಾಸ್ಟಿಕ್ ರಹಿತವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಮತ್ತೊಮ್ಮೆ ಈಗಲೇ ವೇದಿಕೆಗೆ ಭಾಳ ಟೈಮ್ ಆಗಿದೆ. ಹಾಗೆ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರಲ್ಲಿ, ಕುರಿಗಾಯಿಗಳಲ್ಲಿ ಮತ್ತು ನಮ್ಮ ಪ್ರಜ್ಞಾವಂತರಲ್ಲಿ ಮತ್ತೊಮ್ಮೆ ಇಲಾಖೆ ವತಿಯಿಂದ ಮತ್ತೊಮ್ಮೆ